ಯಾಕೆ ನಮಗೆ ಒಬ್ಬನೊಂದು ಬಂಧನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಇದರ ಹಿಂದೆ ಇರ್ತಕ್ಕಂಥ ಶಕ್ತಿಗಳನ್ನ ಯಾಕೆ ಹಿಡಿತಾ ಇಲ್ಲ? ಯಾಕೆ ತಾರನಾಥರ ಮನೆಗೆ ಬೆಂಕಿ ಹಾಕಿದವರನ್ನು ಹಿಡಿಯಲಿಲ್ಲ? ಯಾಕೆ ಮನಮೋಹನ್ ರಾವ್ ತಲೆಗೆ ಕಡ್ದವರನ್ನು ಹಿಡಿಯಲಿಲ್ಲ? ಯಾಕೆ ಕಾರ್ತಿಕ್ ರಾಜನ ಹತ್ಯೆ ಮಾಡಿದವರ ಹಿಂದೆ ಏನಿದೆ ಅಂತ ಹಿಡಿಲಿಕ್ಕೆ ಹೋಗಲಿಲ್ಲ? ಏನು ಪತ್ರಿಕಾ ಹೇಳಿಕೆಗಳನ್ನು ಕೊಡಲಿಲ್ಲ? ಯಾವ ನಂಬಿಕೆಯಲ್ಲಿ ಇನ್ನು ಬದುಕಬೇಕು? ಶೃಂಗೇರಿಯಲ್ಲಿ ಕೊಲೆ ಆದವನಿಗೆ 20 ಲಕ್ಷ ರೂಪಾಯಿ ಸರ್ಕಾರ ಕೊಡ್ತದೆ, ಕಾರ್ತಿಕ್ ರಾಜನ ಮನೆಗೆ ಇವತ್ತಿನವರೆಗೆ 1 ರೂಪಾಯಿ ಕೊಡ್ಲಿಲ್ಲ. ಈ ಸರ್ಕಾರದ ಮೇಲೆ ನಂಬಿಕೆಗಳಿಲ್ಲ. ನಂಬಿಕೆ ಸರ್ಕಾರ ಇವತ್ತು ಗಣಪತಿ ಅಂತ DSP ಅನ್ನ ಹತ್ಯೆ ಆದ್ರೆ ಕಣ್ಣು ಮುಚ್ಚಿ ಕೂತ್ಕೊಳ್ತದೆ, ಸುಸೈಡ್ ಮಾಡ್ಕೊಂಡಾಗ ಕಣ್ಣು ಮುಚ್ಚಿ ಕೂತ್ಕೊಳ್ತದೆ. ಬಂಡೆ ಅಂತ ಒಬ್ಬ DSP ಹತ್ಯೆ ಆಗುತ್ತೆ. ಈ ಸರ್ಕಾರದಲ್ಲಿ ನಮಗೆ ವಿಶ್ವಾಸ ಇಲ್ಲ. ಯಾಕೆ ಹೇಳಿದ್ರೆ ಪೊಲೀಸ್ ಅಧಿಕಾರಿಗಳಿಗೆ ಬದುಕಲಿಕ್ಕೆ ಹಕ್ಕಿಲ್ಲದೆ ಇರತಕ್ಕಂಥ ಸರ್ಕಾರ. ಹಾಗಾಗಿ ನಮಗೆ ನಂಬಿಕೆ ಇಲ್ಲ. ನಮಗೆ ನಂಬಿಕೆ ಇದ್ದದ್ದು ಪೊಲೀಸ್ ಇಲಾಖೆ. ಕರ್ನಾಟಕದ ಪೊಲೀಸ್ ಇಲಾಖೆ ಹೇಳಿದ್ರೆ ಸಮರ್ಥವಾಗಿರ್ತಕ್ಕಂಥ ಇಲಾಖೆ ಅಂತ ನಮ್ಗೆ ಗೊತ್ತಿತ್ತು. ಯಾವುದೇ ತನಿಖೆಯನ್ನು ಮಾಡುವಂತ ಸಾಮರ್ಥ್ಯ ಇರತಕ್ಕಂಥ ಧೀಮಂತರು ಇರತಕ್ಕಂಥ ಅಲ್ಲಿ ಪೊಲೀಸ್ ಅಧಿಕಾರಿಗಳಿದ್ದಾರೆ ಅಂತ ನಂಬಿಕೆ ಇತ್ತು. ಆದರೆ ಕಳೆದ 1 ವರ್ಷದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವಂತಹ ಈ ಘಟನೆಗಳನ್ನು ಕಂಡಾಗ ನಮಗೆ ದುಃಖ ಆಗಿದೆ. ಹಾಗಾಗಿ ಇವತ್ತು ನಮಗೆ ಪೊಲೀಸ್ ಇಲಾಖೆಯಲ್ಲೂ ನಂಬಿಕೆ ಹೋಗಿದೆ. ಹಾಗಾಗಿ ನಾವು ಇವತ್ತು ಜನ ಸೇರಿಸುವಂತ ಅವಶ್ಯಕತೆಗಳು ಬಂದಿದ್ದಾವೆ. ಇನ್ನು ನಾನು 10 ದಿನಗಳ ಕಾಲಾವಕಾಶ ಕೊಡ್ತೀನಿ. 10 ದಿನಗಳ ಒಳಗೆ ಇದರ ಸತ್ಯಾಸತ್ಯತೆಯನ್ನು ನೀವು ಬಹಿರಂಗಪಡಿಸ ಇದ್ರೆ ನಾನೇ ಬಂದು ಪೊಲೀಸ್ ಠಾಣೆಯಲ್ಲಿ ಧರಣಿ ಸತ್ಯಾಗ್ರಹಕ್ಕೆ ಕೂತ್ಕೊಳ್ತೇನೆ. ಒಬ್ಬ ಲೋಕಸಭಾ ಸದಸ್ಯನಾಗಿ ನಾನು ನನ್ನ ಸತ್ಯಾಗ್ರಹ ಪ್ರಾರಂಭ ಮಾಡ್ತೇನೆ. 10 ದಿನಗಳ ಕಾಲಾವಕಾಶ ಕೊಡ್ತೇನೆ. ಈ ಎಲ್ಲ ತನಿಖೆಗಳನ್ನ ನೀವು ಬಹಿರಂಗಪಡಿಸಬೇಕು ಅಂತ ಒತ್ತಾಯ ಮಾಡ್ತಾ ಎಲ್ಲರ ಜನರ ಪ್ರತಿಧ್ವನಿಯಾಗಿ ಎಲ್ಲರ ಜನರ ಧ್ವನಿಯಾಗಿ ನಾನು ಇವತ್ತು ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ಕೊಡ್ತೇನೆ. 10 ದಿನಗಳ ಕಾಲಾವಕಾಶ ಕೊಡ್ತೇನೆ. ಯಾರನ್ನೇ ಬಂಧಿಸಿ ಆ ನಿಜವಾಗಿರ್ತಕ್ಕಂಥ ಆರೋಪಿಗಳನ್ನ ಬಂಧಿಸಿ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳುವಂತ ಆಗ್ರಹವನ್ನು ಪೊಲೀಸ್ ಇಲಾಖೆಗೆ ಈ ಸಾರ್ವಜನಿಕವಾಗಿ ನಾನು ಮಾಡ್ತಾ ಇದ್ದೀನಿ.